ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ. ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯೂಸ್ಗೂ ಮಾಘ ಮಾಸದ ರಥಸಪ್ತಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ರಥಸಪ್ತಮಿ ಹಬ್ಬದ ಪ್ರಯುಕ್ತ ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನದ ಉತ್ಸವ ಮೂರ್ತಿ ಶ್ರೀ ಪ್ರಸನ್ನ ಪಾರ್ವತಿ ಪರಮೇಶ್ವರರ ಉತ್ಸವ ಮೆರವಣಿಗೆ ಇದೆ. ಗವಿಪುರದ ಗ್ರಾಮಸ್ಥರೆಲ್ಲ ಮೆರವಣಿಗೆ ಹೊರಡುತ್ತೆ. ಆದರೆ ಈ ಸಲ ಕಾರಣಾಂತರಗಳಿಂದ ಗವಿಪುರದ ಶ್ರೀರಾಮ ಮಂದಿರದ ಮುಂದೆ ದೇವರ ಉತ್ಸವ ಮೂರ್ತಿಯನ್ನು ಇಟ್ಟು ಅಲ್ಲೇ ಎಲ್ಲರೂ ಬಂದು ಪೂಜೆಯನ್ನು ಸಲ್ಲಿಸುತ್ತಾರೆ. ಹಣ್ಣು ಕಾಯಿ ಮಾಡಿಸ್ಕೋತಾರೆ. ಪ್ರತಿಯೊಂದು ಮನೆಯವರು ಕೂಡ ಅಲ್ಲೇ ಬಂದು ದೇವರಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ರಸ್ತೆಯಲ್ಲಿ ದುರಸ್ತಿ ಕಾರ್ಯಗಳು ನಡೆಯುತ್ತಿರುವ ಕಾರಣದಿಂದ, ರಸ್ತೆ ಸರಿ ಇಲ್ಲದ ಕಾರಣದಿಂದ ದೇವರನ್ನು ರಾಮ ಮಂದಿರದ ಮುಂಭಾಗದಲ್ಲಿ ಇರಿಸಿ ಮಂಗಳವಾದ್ಯದೊಂದಿಗೆ ಪೂಜೆ ಪುನಸ್ಕಾರಗಳೆಲ್ಲ ಅಲ್ಲೇ ನೆರವೇರುತ್ತದೆ. ಈ ವಿಡಿಯೋನ ಸ್ಲಿಪ್ ಮಾಡದೆ ಪೂರ್ತಿಯಾಗಿ ವೀಕ್ಷಿಸಿ. ಆ ಪ್ರಸನ್ನ ಪಾರ್ವತಿಯ ಆಶೀರ್ವಾದ ಕೃಪಾಕಟಾಕ್ಷ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವಯಸ್ಸಿನಲ್ಲೂ ಸದಾ ಇರುವುದೆಂದು ಪ್ರಯತ್ನಿಸುತ್ತೇವೆ. ಮಾಘ ಮಾಸದ ಹುಣ್ಣಿಮೆಯಂದು ಅಂದರೆ ಫೆಬ್ರವರಿ 1ನೇ ತಾರೀಕು 2026 ಭಾನುವಾರ ಶ್ರೀ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸುಮಾರು ಮಧ್ಯಾಹ್ನ 11 ಗಂಟೆ ನಂತರ ಬ್ರಹ್ಮ ರಥೋತ್ಸವವಿರುತ್ತದೆ. ರಾತ್ರಿ 9:30ಕ್ಕೆ ಪಲ್ಲಕ್ಕಿ ಉತ್ಸವ ಮೆರವಣಿಗೆ ಕೂಡ ಇರುತ್ತದೆ. ಸೊ ತಾವೆಲ್ಲರೂ ಬಂದು ಆ ಸ್ವಾಮಿ ಆಶೀರ್ವಾದ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ ಎಂದು ಪ್ರಾರ್ಥಿಸುತ್ತೇವೆ. ಏಕದಂತಮುಪಾಸ್ಮಯೇ ಮಮೋ ಭಾರತ ಸಮಸ್ತ ದುರಿತ ಕ್ಷೇತ್ರಾಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಿನ್ ಗವಿ ಗಂಗಾಧರೇಶ್ವರ ಕ್ಷೇತ್ರೇ ಗವಿಪುರ ನಿವಾಸಾಂಗಪೂರ್ವಕ ಸಮಸ್ತ ಭಕ್ತ ಜನಾನಾಂ ಸದ್ಬುದ್ಧಿ ಪ್ರಾಪ್ತ್ಯರ್ಥನ ಗಂಗಾಧರೇಶ್ವರ ಸ್ವಾಮಿ ದೇವತಾ ಪರಿಪೂರ್ಣ ಕೃಪಾ ಕಟಾಕ್ಷತ ಪ್ರಾರ್ಥನಾ
ಈ ಕಡೆ ಬರ್ತಾರೆ ತ್ರಿದ್ರಂ ತ್ರಿಗುಣಾಕಾರಂ ತ್ರೇಚಂತ ತ್ರಯಾದಂತ ಜನ್ಮ ಪಾಪ ಸಮಾರಂ ಏಕಬಿಂಬಂ ಶಿವಾರ್ಪಣಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಕ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಪ್ರಸನ್ನ ಪಾರ್ವತಿ ಗವಿಗಂಗಾಧರೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಶ್ರೀರಾಮ ಮಂದಿರದ ಮುಂಭಾಗದಲ್ಲಿ ಇರಿಸಲಾಗಿದೆ. ಎಲ್ಲ ಭಕ್ತಾದಿಗಳು ಬಂದು ಇಲ್ಲೇ ಹಣ್ಣು ಕಾಯಿ ಹೂವನ್ನು ಮಾಡಿಸ್ಕೊತಿದ್ದಾರೆ. ಎಲ್ಲರೂ ಬಂದು ಇಲ್ಲೇ ಸ್ವಾಮಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದಾರೆ. ನಮ್ಮ ಚಿಕ್ಕಿಗಳು ಆಗಲೇ ನಂಗಾಜಾಗಿಟ್ಟು 2ನೇ ಚಿಕ್ಕಿ ಈಗ 3ನೇ ಚಿಕ್ಕಿ ಬಂದಿದೆ ನೋಡಿ, ಫೋಟೋ ಇಸ್ಕೊತಾ ಇದೆ. ಈಗ ಮೊದಲನೇ ಚಿಕ್ಕಿ ಬಂದಿದೆ, ದತ್ತು ಪುತ್ತನ ಜೊತೆ ನಮಸ್ಕಾರ ಮಾಡ್ತಾ ಇದೆ. ಈಚೆ ಬರೋದೇ ಇದು ಅಪರೂಪ. ಚೆನ್ನಾಗಿದೆ ಆ ಚಿಕ್ಕಿಗಳು. ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ವಿನಿಯೋಗ ನಡೀತಿದೆ. ಕೇಸರಿ ಬಾತು, ಪಲಾವು, ಮೊಸರು ಇವಾಗ ನೋಡ್ತಿದ್ದೀರಲ್ಲ, ಇವರೇ ಈ ದಿನದ ಸೇವಾಕರ್ತರು. ಈ ಉತ್ಸವ ಮೆರವಣಿಗೆ ಇದು. ಈಗ ಅವರ ಕುಟುಂಬಸ್ಥರು ಬಂದು ಸ್ವಾಮಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ. ನಾರಿಕೇಳ ಕದಲೀಪುರ ಮಹಾನೈವೇದ್ಯ ಸಮರ್ಪಯಾಮಿ. ಹಿಂಗೆ ಬಾ, ಹಿಂಗೆ ನಿಂತ್ಕೋ. स्थापिता प्रत्यक्ष दीपं दर्शयामि. नैवेद्यार्थे नारिकेल कदलीफल महानैवेद्यं समर्पयामि. विश्वेश्वराय महादेवाय त्र्यंबकाय त्रिपुरान्तकाय त्रिकालाय कालाग्नि रुद्राय नीलकण्ठाय मृत्युञ्जयाय सर्वेश्वराय सदाशिवाय शङ्कराय श्रीमन्महादेवाय नमः. हर नमः पार्वतीपतये. ಬಂಗಾರ ತಗೊಂಡ ಅವಾಗ್ಲೇನೆ ಬಂದ್ರು. ಬರೋ ಮುಂದೆ ಹೋಗೋ. ಈಗ ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ವಿನಿಯೋಗ ನಡೆಯುತ್ತಿದೆ. ಶ್ರೀರಾಮ ಮಂದಿರ ಗವಿಪುರಂನ ಮುಂಭಾಗದಲ್ಲಿ ನೋಡಿ, 2ನೇ ಚಿಕ್ಕಿ ಗೌರಿ ನಾನು ಪ್ರಸಾದ ಇಸ್ಕೊತಾ ಇದ್ದೀವಿ. ದೇವರ ಪ್ರಸಾದ ತುಂಬಾ ರುಚಿಯಾಗಿತ್ತು. ನೋಡಿ, ಅವ್ರ ಕೈಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಂತ ಗೌರಿ ಇಟ್ಕೊಂಡು ಹೋದ್ರು. ಸೊ ಈಗ ನಾವು ಪೂಜೆ ಮಾಡ್ಸೋಕ್ಕೆ ಗೌರಿ ಪೂಜೆ ಸಾಮಾನು ತಗೊಂಡು ಬರ್ತಾ ಇದ್ದೀವಿ. ಶ್ರೀರಾಮ ಮಂದಿರದ ಸಮಿತಿಯವರು ಊಟವನ್ನು ಎಲ್ಲರಿಗೂ ನೀಡುತ್ತಿದ್ದಾರೆ. ಸೊ ನಾವು ಪೂಜೆ ಮಾಡ್ತಾ ಇದ್ದೀವಿ. ಬನ್ನಿ. ಈಗ ಸ್ವಾಮಿಗೆ ಹಣ್ಣು ಕಾಯಿ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ರಾಮಕೃಷ್ಣ ಕೂಡ ಬಂದ.
ಪ್ರಸನ್ನ ಪಾರ್ವತಿ ಗವಿಗಂಗಾಧೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯು ರಥಸಪ್ತಮಿ ದಿನ ಪ್ರತಿಯೊಬ್ಬರ ಮನೆಯ ಬಾಗಿಲಿಗೆ ಹೋಗಿ ಪೂಜೆಯನ್ನು ಸ್ವೀಕರಿಸುತ್ತಿತ್ತು. ಗವಿಪುರದಲ್ಲೆಲ್ಲ ಕಡೆ ಕಾರಣಾಂತರಗಳಿಂದ ಹೋಗಿರ್ತಿಲ್ಲ. ಶ್ರೀರಾಮ ಮಂದಿರದ ಬಳಿಯೇ ಇರಿಸಿ ಪ್ರತಿಯೊಬ್ಬರು ಭಕ್ತಾದಿಗಳೆಲ್ಲ ಅಲ್ಲೇ ಬಂದು ಪೂಜೆಯನ್ನು ಮಾಡಿಸಿಕೊಳ್ಳುತ್ತಿದ್ದಾರೆ. ಶಿವಪಾರ್ವತಿ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರೇಟಿಗೆ ಶೇರ್ ಮಾಡಿ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಕರಿಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.